ಕವರ್ ಸ್ಟೋರಿ 200 ಸಂಚಿಕೆಯನ್ನ ಪೂರೈಸಿದೆ. ಇನ್ವೆಸ್ಟಿಗೇಟಿವ್ ಜರ್ನಲಿಸಂನಲ್ಲಿ 200 ಸಂಚಿಕೆಗಳನ್ನ ಪೂರೈಸೋದು ಅಂತಂದ್ರೆ ನಿಜಕ್ಕೂ ಅಸಾಧ್ಯವಾದಂತಹ ಮಾತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಸಾಧ್ಯ ಮಾಡಿದೆ ವಿಜಯಲಕ್ಷ್ಮಿ ಶಿಬರೂರು ಅವರ ತಂಡ. ಆ ತಂಡದ ಆ ಸಾಧನೆಯ ಬಗ್ಗೆ ಖಂಡಿತವಾಗ್ಲೂ ಕೂಡ ಅವರನ್ನ ಮಾತನಾಡಿಸಲೇಬೇಕಾಗುತ್ತೆ. ವಿಜಯಲಕ್ಷ್ಮಿ ಅವರೇ, ನಿಜಕ್ಕೂ ಮೊದಲನೇದಾಗಿ ಕಂಗ್ರಾಚುಲೇಷನ್, ಬಿಗ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ದೊಡ್ಡ ಸಾಧನೆ 200 ಸಂಚಿಕೆಯನ್ನ ಪೂರೈಸೋದು ಅಂತಂದ್ರೆ. ಆದ್ರೆ ನಿಮಗೆ 200ರಿಂದ ವಾಪಸ್ ಮತ್ತೆ ರಿವರ್ಸ್ ಹೋದ್ರೆ ಮೊದಲನೇ ಸಂಚಿಕೆ ನೀವು ಮಾಡಿದ್ದು ನೆನಪಿದ್ಯಾ? ಅದರಲ್ಲಾದಂತಹ ಅನುಭವ ರೋಚಕ ಖಂಡಿತವಾಗ್ಲೂ ಇರುತ್ತೆ ಅನ್ಸುತ್ತೆ. ಅಲ್ಲ, ಖಂಡಿತ. ಯಾಕಂದ್ರೆ ನನಗೆ 200 ಎಪಿಸೋಡ್ ಕಂಪ್ಲೀಟ್ ಆಗಿದ್ದೆ ಮೊನ್ನೆ ಕಂಪ್ಲೀಟ್ ಆಯ್ತು ಏನೋ ಅನ್ಸುತ್ತೆ. ಫಸ್ಟ್ ಎಪಿಸೋಡ್ ಇವತ್ತಿಗೂ ಕಣ್ಣು ಕಟ್ಟುತ್ತೆ. ನಾವು ಮಾಡಿದ್ದು ಫಸ್ಟ್ ಟೆರರಿಸಂ ಬಗ್ಗೆ. ಆ ದಿನ ರೋಚಕ ಅದು ಅನುಭವ ಆಗಿದ್ದು. ನಾವೆಲ್ಲ ಸ್ಟೋರಿನ ಮುಗಿಸಿ ನಾವು ಈಗ ಕಡಲ ತಡಿಯಲ್ಲಿ ಆವಾಗ ಮಳೆಗಾಲ, ದೊಡ್ಡ ಅಬ್ಬರ ನದಿ ಸಮುದ್ರದ್ದು. ನಾನು ನಿಂತ್ಕೊಂಡು ಎಲ್ಲ ಎಂಡ್ ಆ್ಯಂಕರ್ ಬಿಟ್ಟು ಈ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ ಅಂದಿದ್ದೀನಿ ಅಷ್ಟೇ. ಎಲ್ಲಿಂದ ಒಂದು ದೊಡ್ಡ ಅಲೆ ಬಂದು ನಮ್ಮನ್ನು ಹಂಗೆ ಮುಳುಗಿಸ್ಬಿಡ್ತು. ನಮ್ಮ ಕ್ಯಾಮ್ರಾ ಮುಳುಗಿತ್ತು, ನಾನು ಮುಳುಗಿದೆ. ಪುಣ್ಯಕ್ಕೆ ಸಮುದ್ರ ಎಳ್ಕೊಂಡು ಹೋಗಿಲ್ಲ. ನೆನೆಸ್ಕೊಂಡಾಗ ನೀವು ಒಂದೊಂದು ಸಂಚಿಕೆಯಲ್ಲೂ ನಿಮಗಾದಂತಹ ಅನುಭವಗಳು ಬಹುಶಃ ಅದು ಒಂದೊಂದು ಆ ಎಪಿಸೋಡ್ ನ ಹೊರತುಪಡಿಸಿ ಇನ್ನೊಂದು ಎಪಿಸೋಡ್ ಮಾಡಬಹುದೇನೋ. ಆದ್ರೆ ಈವರೆಗೆ ನೀವು ಮಾಡಿದಂತಹ 200 ಎಪಿಸೋಡ್ಗಳಲ್ಲಿ ನಿಮಗೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅನುಭವ ಕೊಟ್ಟಂತದ್ದು ಅದು ಒಂದು ಪೀಸ್ ಅಂತ ಹೇಳ್ತಾರಲ್ಲ, ಮಾಸ್ಟರ್ ಪೀಸ್ ಯಾವುದು ಅಂತ? ಅಂದ್ರೆ ಎಲ್ಲ ಒಂದೊಂದು ರೀತಿಯ ಅನುಭವ ಕೊಟ್ಟಿದೆ. ಆದರೆ ನನಗೆ ಇವಾಗಲೂ ಬೆಚ್ಚಿ ಬೀಳಿಸುವಂಗೆ ಮಾಡುವಂಥದ್ದು ಚಿನ್ನದ ಬೇಟೆ. ಯಾಕಂದ್ರೆ ಆ ಚಿನ್ನದ ಬೇಟೆ ಕಾರ್ಯಕ್ರಮದಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊಡ್ಡ ಒಂದು ಅಪಾಯದ ಒಳಗೆ ಹೋಗಿ ಬರೀ ನಾನು ಮಾತ್ರ ನನ್ನ ಈ ತಂಡನ ನಾನು ರಿಸ್ಕಿಗೆ ಹಾಕಿಟ್ಟಿದ್ದೆ. ಆವಾಗ ನಾನು ಎಷ್ಟು 4-5 ಜನರ ಜೀವ ಅವತ್ತು ಏನಾದರೂ ಒಂದು ಸಣ್ಣ ಇದಾಗಿದ್ರೂ ಹೋಗ್ಬಿಡ್ತಿತ್ತು. ಅದನ್ನು ಅನಿಸುವಾಗ ನನಗೆ ಇವಾಗಲೂ ಒಂಥರ ಯಾಕೆ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡೆ ಅಂತ ಅನಿಸ್ಬಿಡುತ್ತೆ. ಬಟ್ ಆ ರಿಸ್ಕಿಂದ ಆದಂಥ ಯಶಸ್ಸು ಸಿಗುತ್ತಲ್ಲ, ಆಮೇಲೆ ಹೌದು ಇಂಥ ರಿಸ್ಕ್ ತೊಗೊಂಡ್ರೆ ಇಂಥದ್ದೊಂದು ಯಶಸ್ಸು ಬರುತ್ತೆ ಅಂತ. ಈಗೊಂಥರ ಆ ಘಟನೆಗಳನ್ನ ನೆನೆಸ್ಕೊಂಡಾಗ ರೋಮಾಂಚನ ಅನ್ಸುತ್ತೆ. ಬಟ್ ಭಯ ಆಗಲ್ವಾ? ಭಯ ಅಂತ ನಾನೇನು ಗೊತ್ತಾ, ಭಯ ಇದ್ರಿಂದ ಸ್ಟೋರಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಸ್ಟೋರಿ ತಗೊಳ್ಳುವಾಗಲೇ ಅಲ್ಲಿ ಭಯ ಇದ್ಬಿಟ್ರೆ ಮುಂದೆ ಹೋಗೋಕೆ ಆಗೋದಿಲ್ಲ. ಹಾಗಾಗಿ ನಂಗೆ ಭಯ ಅಂತ ಯಾವತ್ತೂ ಅನಿಸ್ಲಿಲ್ಲ. ಆತಂಕಗಳಾಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ತಂಡ ಹೋಗಿರುತ್ತೆ, ನಾವು ಹೋಗಿರ್ತೀವಿ, ಏನಾಗುತ್ತೋ ಏನಾಗಲ್ವೋ, ಸ್ಟೋರಿ ಸಕ್ಸಸ್ ಆಗುತ್ತೋ ಸ್ಟೋರಿ ಸಕ್ಸಸ್ ಆಗಲ್ವೋ, ಇಂಥ ಒಂದು ಆತಂಕ ಇರುತ್ತೆ. ನಿಮ್ಮ ತಂಡಕ್ಕೂ ಕೂಡ ನೀವು ಆ ಭಯ ಇಲ್ಲದೆ ಅವ್ರು ಮುನ್ನುಗ್ಗುವಂತೆ ಹುರಿದುಂಬಿಸ್ಬೇಕಾಗುತ್ತೆ. ಅದು ಬಹಳ ದೊಡ್ಡ ಸವಾಲೇನ ಅಂತ? ಹೌದೌದು, ಖಂಡಿತ ಅದು ದೊಡ್ಡ ಸವಾಲೆ. ಯಾಕಂದ್ರೆ ಏನಂದ್ರೆ, ಸರಿ ನನಗೆ ಧೈರ್ಯ ಇದೆ, ನನಗೇನೋ ಒಂದು ನಾವು ಈ ಒಂದು ಕವರ್ ಸ್ಟೋರಿ ಮೂಲಕ ಸಮಾಜ ಘಾತುಕ ಶಕ್ತಿಗಳನ್ನ ಮಟ್ಟ ಹಾಕಬೇಕು, ಅವರ ಮಾಡ್ತಿರುವಂತ ಕೆಟ್ಟ ಕೆಲಸನ ಜನರಿಗೆ ತೋರಿಸ್ಬೇಕು, ಸರ್ಕಾರದ ಕಣ್ ತಿರ್ಸ್ಬೇಕು ಅಂತ ನನಗೆ ಅಭಿಲಾಷೆ ಇರುತ್ತೆ. ಅದು ನನ್ನ ಜೊತೆ ಬಂದವರಿಗೆ ಒಂದು ಟೀಮ್ ಕಟ್ಟೋದಂದ್ರೆ ಸುಲಭ ಇಲ್ಲ. ಆಮೇಲೆ ನನ್ನ ಜೊತೆ ಬರುವವರು ಡ್ರೈವರ್ ಆಗಿರ್ತಾರೆ, ಆಮೇಲೆ ಕ್ಯಾಮ್ರಾಮ್ಯಾನ್ಗಳಿರ್ತಾರೆ. ಯಾವ ರೀತಿ ಅಂದ್ರೆ ನನ್ನ ಜೊತೆ ವರ್ಕ್ ಮಾಡಿದ್ರೆ ಬರೀ ರಿಸ್ಕ್ ಮಾತ್ರ ಇರಲ್ಲ. ಏನ್ ಗೊತ್ತಾ, ಊಟ ಸಿಗಲ್ಲ, ತಿಂಡಿ ಸಿಗಲ್ಲ, ಗಾಡಿಯಲ್ಲೇ ಮಲಗ್ತಿರ್ಬೇಕು, ಎಲ್ಲೆಲ್ಲೋ ಕಾಡಲ್ಲಿ ಹೋಗ್ತಿರ್ಬೇಕು. ಬಹಳಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದೆ ಬಿಡಿ. ಹಾಗಾಗಿ ಅದನ್ನು ರೆಡಿ ಆಗಿರ್ಬೇಕು. ಪ್ರತಿ ಸಂಚಿಕೆ ಆನ್ ಏರ್ ಹೋದಾಗ, ಅದನ್ನು ನೋಡಿದಾಗ, ಅದನ್ನು ನೋಡಿದಂಥವರಿಂದ ಅದರ ಬಗ್ಗೆ ಸಿಗುವಂತಹ ಕೆಲವು ಖುಷಿ ಮಾತುಗಳು, ಅದು ಏನ್ ಅನ್ಸುತ್ತೆ? ಆ ಫೀಲ್ ಹೇಗಿರುತ್ತೆ? ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಮಾಡೋದು ಒಂದು ದೊಡ್ಡ ಸವಾಲು. ಅದಕ್ಕೇನ್ ಮಾಡ್ತೀವಿ, ಒಂದು ವಾರದಲ್ಲಿ 5 ಸ್ಟೋರಿಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಯಾವ್ದಾದ್ರು ಒಂದು ಸಕ್ಸಸ್ ಆಗುತ್ತೆ ಅನ್ನುವಂಥ ಒಂದು ಹೋಪ್. ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಸಕ್ಸಸ್ ಮಾಡಲೇಬೇಕು ಅನ್ನುವಂಥ ಒತ್ತಡ ನಮ್ಗಿರುತ್ತೆ. ಶುಕ್ರವಾರ ಅನ್ನುವಂಥದ್ದು ಟಾರ್ಗೆಟ್ ಬೇರೆ ಇರುತ್ತೆ. ಹೆಂಗೋ ಮಾಡಿ ಒಂದು ರಿಸಲ್ಟ್ ತಂದ್ಬಿಡ್ತೀವಿ. ಅದೊಂದು ಪವಾಡವೇ, ಕೆಲವೊಂದ್ಸಲ ಪವಾಡವೇ ಆಗ್ಬಿಡುತ್ತೆ. ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ಈ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ತೀವಿ ಅಂತ ಹೇಳಿ ಒಂದು ಪೇಪರ್ ಕೊಟ್ಟು ಜನರನ್ನೆಲ್ಲ ಮಾಡ್ತಿದ್ರಿ. ನಾನು ಲಿಟ್ರಲಿ ಹೇಳ್ಬೇಕಂದ್ರೆ ನನ್ನ ಕಾಲ್ ಫ್ರಾಕ್ಚರ್ ಆಗಿತ್ತು. ಶುಕ್ರವಾರ ಟಾರ್ಗೆಟ್ ಇತ್ತು, ನಾನು ಸ್ಟೋರಿ ಕೊಡ್ಲೇಬೇಕು. ಕಾಲ್ ಫ್ರಾಕ್ಚರ್, ಕೈ ಫ್ರಾಕ್ಚರ್, ಅದನ್ನ ಹಿಡ್ಕೊಂಡು ಗದಗಕ್ಕೆ ಹೋಗಿ ಅಲ್ಲಿ ಆ ಸ್ಟೋರಿನ ಮಾಡಿ ಗುರುವಾರ ತನಕ ಸ್ಟೋರಿನೇ ಸಕ್ಸಸ್ ಆಗಿಲ್ಲ. ಶುಕ್ರವಾರ ಎಪಿಸೋಡು, ಶುಕ್ರವಾರ ಆ ಕದಿಮನನ್ನ ಹಿಡಿಬೇಕಂದ್ರೆ ಕೈ ತಪ್ಪಿಸ್ಕೊಂಡಿದ್ದ. ಲಾಸ್ಟ್ ಮಿನಿಟ್ಗೆ ಶುಕ್ರವಾರ ಮಧ್ಯಾಹ್ನ 11 ಗಂಟೆಗೆ ನಮ್ಮ ಕೈಗೆ ಸಿಕ್ಬಿಟ್ಟ ನೋಡಿ. ಅಲ್ಲ, ಯುದ್ಧಕ್ಕೆ ನೀವು ನಿಮ್ಮ ತಂಡ ಎಲ್ಲ ರೆಡಿ ಇರುತ್ತೆ ನಿಜ. ಆದ್ರೆ ನೀವು ಯುದ್ಧಕ್ಕೆ ಹೊರಟ ನಿಮ್ಮ ಮನೆಯವರೇನಂತಾರೆ ಅಂತ?
ಆದರೆ ಏನಂದರೆ ನಮ್ಗೆ ಇನ್ನೊಂದು ಚಾಲೆಂಜ್ ಇರುತ್ತೆ ಪ್ರತಿಮಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನೇ ಕೆಲಸ ಮಾಡುವಾಗ ಟಿ ಆರ್ ಪಿ ಇರಬೇಕು, ಆವಾಗ ಜನ ಮೆಚ್ಚಿದ್ರು ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಜನ ಏನಂದ್ರೆ ಈ ಸಮಾಜಕ್ಕೆ ಒಳಿತಾಗುವಂಥ ಕಾರ್ಯಕ್ರಮಗಳು, ಈ ಹಗರಣಗಳು, ಡಾಕ್ಯುಮೆಂಟ್ಸ್ ಇದನ್ನೆಲ್ಲ ಮೆಚ್ಚಲ್ಲ. ಟಿ ಆರ್ ಪಿ ಬಂದಿಲ್ಲ ಅಂದ್ರೆ ಕಾರ್ಯಕ್ರಮ ಮುಂದುವರಿಯಲ್ಲ. ಟಿ ಆರ್ ಪಿನೂ ಕೊಡಬೇಕು, ಜೊತೆಗೆ ಜನರನ್ನು ಮೆಚ್ಚಿಸಬೇಕು. ಇಂಥದ್ದನ್ನು ಅದು ದೊಡ್ಡ ಚಾಲೆಂಜ್ ನನಗೆ. ನಾನು ಸ್ಟೋರಿ ಮಾಡೋದಕ್ಕಿಂತ ಈ ಚಾಲೆಂಜ್ ಅನ್ನು ಮುಂದುವರಿಸಬೇಕು. ಬಟ್ ಕವರ್ ಸ್ಟೋರಿ ಅದನ್ನು ಯಶಸ್ವಿಯಾಗಿ ಜನರ ಮೆಚ್ಚುಗೆ ಜೊತೆಗೆ ಟಿ ಆರ್ ಪಿನೂ ತಂದು ಕೊಟ್ಟಿದೆ. ಅದೊಂದು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ನಮಗೂ ಕೂಡ ಬಹಳ ವಿಶ್ವಾಸ ಇದೆ, ನೀವು ಎಲ್ಲ ಹುಮ್ಮಸ್ಸಿನೊಂದಿಗೆ ಪ್ರತಿ ಎಪಿಸೋಡ್ನ ಪ್ರತಿ ಫ್ರೈಡೇ ಒಂದು ದೊಡ್ಡ ಇನ್ವೆಸ್ಟಿಗೇಟಿವ್ ಫಿಲ್ಮ್ ತರ ರೆಡಿ ಮಾಡಿ ಕೊಡ್ತೀರಿ ಅನ್ನುವಂಥದ್ದು. ನಿಮ್ಮ ಈ ಶ್ರಮನ ಭಯಾನೇ ಇಲ್ಲದೆ ಯಾವ ರೀತಿ ನೀವು ಮುನ್ನುಗ್ಗಿ ಕೆಲಸ ಮಾಡ್ತಿದೆ ನೀವು ಮತ್ತು ನಿಮ್ಮ ತಂಡ, ಅದನ್ನ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬರೀ ನಾವಷ್ಟೇ ಅಲ್ಲ, ಕೋಟ್ಯಂತರ ಮಂದಿ ಕನ್ನಡಿಗರು ಜೊತೆಗೆ ಗಣ್ಯರು ಕೂಡ ಅವರು ನಿಮ್ಮ ಶ್ರಮವನ್ನ ಶ್ಲಾಘಿಸಿದ್ದಾರೆ ಕೂಡ. ಪ್ರತಿ ಸಂಚಿಕೆಯನ್ನು ಅಬ್ಸರ್ವ್ ಮಾಡ್ತಿದ್ದಾರೆ. ಜೊತೆಗೆ ಅವರಿಗೆ ಯಾವ ಸಂಚಿಕೆ ಇಷ್ಟ ಆಗಿದೆ, ಏನಂತಾರೆ ಗಣ್ಯರು. ಬನ್ನಿ ಗಣ್ಯರ ಮಾತಿನಲ್ಲಿ ಕವರ್ ಸ್ಟೋರಿಯ ಬಗ್ಗೆ ಏನ್ ಕೇಳ್ಬೋದು ಅಂತ ನೋಡೋಣ. ನಾನು ವಿಜಯಲಕ್ಷ್ಮಿ ಅವರಿಂದ ರೋಡಲ್ಲಿ ಪಾನಿಪುರಿ ತಿನ್ನೋದು ಬಿಟ್ಬಿಟ್ಟೆ. ಮತ್ತು ಎಷ್ಟೋ ಹೋಟೆಲ್ಗಳಲ್ಲಿ ನಾನು ತಿಂಡಿ ತಿನ್ನೋಕ್ಕೆ ಭಯವಾಗುತ್ತೆ. ಯಾಕಂದ್ರೆ ನಾನು ತಿನ್ನೋ ಕೈ ಇಟ್ಟಿದ ತಕ್ಷಣ ವಿಜಯಲಕ್ಷ್ಮಿ ಅವ್ರ ಫಿಗರು ನನ್ನ ಮುಂದೆ ಬರ್ತಾಯಿತ್ತು. ನೋಡಿ ಇವರು ಯಾವ ಥರ ಡಾಲ್ಡನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕವರ್ ಸ್ಟೋರಿನಲ್ಲಿ ನೋಡಿ ನಾನು ವಿಜಯಲಕ್ಷ್ಮಿ ಅಂತ ಅವ್ರು ಹೇಳ್ತಿದ್ದಾರೆ ಟಂಗ್ ಅಂತ ನಾನು ಯೋಚನೆ ಮಾಡಿ, ಓ ಅಮ್ಮ ಹೇಳಿದ್ದು ಜ್ಞಾಪಕ ಬರ್ತಾರೆ, ಬೇಡಪ್ಪ ನಮಗೇನಂತ. ಆ ಥರ ಅದ್ಭುತವಾಗಿ ಕಮಿಟ್ಮೆಂಟ್ ಇಲ್ಲದೆ ಈ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕವರ್ ಸ್ಟೋರಿಯಲ್ಲಿ ಬಂದಂತಹ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಗಳೇನಿದೆ ಅವುಗಳನ್ನು ಯಾವುದೇ ರೀತಿಯ ಒಂದು ಬದ್ಧತೆ ಇಲ್ಲದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಂತೆಂಥ ಅಪಾಯಗಳು, ಎಂತೆಂತಹ ಸನ್ನಿವೇಶಗಳು, ಎಂತೆಂತಹ ಅಡೆತಡೆಗಳು, ಅದು ಒಂದು ಸಲ ಮಾಡ್ಬೋದು, 2 ಸಲ ಮಾಡ್ಬೋದು. ಆ 2 ಮುಂದೆ 2 0 ಹಾಕುವಷ್ಟರ ಮಟ್ಟಿಗೆ ಅವರು ಮಾಡಿದ್ದಾರೆ ಅಂದರೆ ಅದಕ್ಕೆ ನಿಜವಾಗಿಯೂ ನಮ್ಮ ಕನ್ನಡ ಸಂವಹನ ಮಾಧ್ಯಮದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಅದು ಇಡ್ತಾ ಇದೆ ಅಂತ ಅರ್ಥ. ವಿಜಯಲಕ್ಷ್ಮಿ ಶಿಬ್ರೂರವರು ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಮೂಡಿ ಬರ್ತಾ ಇದೆ. ಜನರನ್ನ ಜಾಗೃತಿಗೊಳಿಸ್ತಾ ಇರುವಂಥ ಒಂದು ಕಾರ್ಯಕ್ರಮ. ನನಗೆ ಅನಿಸುತ್ತೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮೂಡಿ ಬರಬೇಕು ಮತ್ತು ಜನಜಾಗೃತಿ ಆಗಬೇಕು. ಆ ಒಂದು ಉತ್ತಮ ಕೆಲಸವನ್ನು ಇವತ್ತು ಕವರ್ ಸ್ಟೋರಿಯ ಮೂಲಕ ಸುವರ್ಣ ನ್ಯೂಸ್ ಮಾಡ್ತಾ ಇದೆ. ಅಭಿನಂದನೆಗಳು, ಖುಷಿಯಾಗಿದೆ, ಜನ ಮೆಚ್ಕೊಂಡಿದ್ದಾರೆ. ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ಕವರ್ ಸ್ಟೋರಿನ. ವಿಜಯಲಕ್ಷ್ಮಿ ಶಿಬರೂರವರಿಗೆ ನನ್ನ ಹ್ಯಾಟ್ಸ್ ಆಫ್ ಆ್ಯಂಡ್ ಅಭಿನಂದನೆಗಳು. ಮತ್ತು ಭಾಳ ಧೈರ್ಯವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಸಂಪೂರ್ಣ ಬೆಂಬಲ ಮತ್ತು ನನ್ನ ಫುಲ್ ಸಪೋರ್ಟ್. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಮೇಲೆ ಮಾಡಿದಂಥದ್ದು ಆತ ಕೊನೆಗೆ ಹೋಗಿ ಕೋರ್ಟಲ್ಲಿ ಹೊಡೆತ ತಡೆದಾರದೇನೆ ಸ್ಟೇ ತಗೊಂಡ. ಆ ಎಪಿಸೋಡ್ಗಳು ತಾತ್ಕಾಲಿಕವಾಗಿ ಮನೋರಂಜನೆ ಅಲ್ಲ, ಅಂಥ ಎಪಿಸೋಡ್ಗಳೆಲ್ಲ. ವಯಸ್ಸಿನಲ್ಲಿ ಚಿಕ್ಕವರಿದ್ದಾರೆ, 200 ಎಪಿಸೋಡ್ ಮಾಡಿದ್ದಾರೆ ಅನ್ನೋದು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ವಿಜಯಲಕ್ಷ್ಮಿಗೆ ಪ್ರಾಯಶಃ ಈ ಥರದ ಗಂಡು ಹೆಣ್ಣು ಅನ್ನುವಂತಹ ಯಾವುದೇ ಪೂರ್ವಾಗ್ರಹಗಳಿಲ್ಲ. ಕೊಟ್ಟಿರುವ ಕೆಲಸವನ್ನು ಮತ್ತು ಕೈಗೆ ತಗೊಂಡಿರುವ ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ, ಅಚಲತೆ ಎರಡೂ ಇದೆ. ಅದರಲ್ಲೂ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನಲ್ಲಿ ಯಾವಾಗಲೂ ರಿಸ್ಕ್ ಇರುತ್ತೆ. ಯಾರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತೀವೋ ಅವರಿಂದನೂ ರಿಸ್ಕ್ ಇರುತ್ತೆ, ಮತ್ತು ಯಾರಿಗೆ ಇದನ್ನು ತೋರ್ಸೋಕೆ ಹೊರಟಿದ್ದೀವೋ ಅವರಿಂದನೂ ರಿಸ್ಕ್ ಇರುತ್ತೆ. ಹಾಗಾಗಿ ನಾನಾ ಬಗೆಗಳ ಮತ್ತು ನಾನಾ ಆಯಾಮಗಳಿಂದ ಅವ್ರಿಗೆ ತೊಂದರೆಗಳಾಗ್ತಾ ಇರುತ್ತೆ. ಹಲವಾರು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೇನೆ. ಮರಳ ದಂಧೆದಿರ್ಬೋದು, ಅಕ್ರಮವಾಗಿ ಮರ ಸಾಗಾಣಿಕೆ ಮಾಡ್ತಕ್ಕಂಥದ್ದಿರ್ಬೋದು, ಲಾಟ್ರಿ ವಿಷಯದಲ್ಲಿ ಇವತ್ತೇನು ನಡೀತಾ ಇದೆ ರಾಜ್ಯದಲ್ಲಿ, ಇದು ಎಲ್ಲದರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳನ್ನು ಜೀವದ ಹಂಗು ತೋರಿದು ಈ ಒಂದು ಟೀಮು ನೀವೇನು ಕವರ್ ಸ್ಟೋರಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ. ಈಗ ಸುಮಾರು 200 ಸಂಚಿಕೆಯನ್ನು ಪೂರೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ. ಬಹುಶಃ ನಾನು ಕಂಡಂಥ ಹಲವಾರು ಸುದ್ದಿವಾಹಿನಿಗಳ ವರದಿಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ನಿಲ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನೋದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಒಂದು ದಾವಣಗೆರೆಯಲ್ಲಿ ಈ ಮಂಡಕ್ಕಿ ಎದುರಿನ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರಿ, ಅದು ಫುಲ್ ನೋಡಿದೆ ನಾನು. ಆಮೇಲೆ ಈ ವಾಟರ್ ಮೆಲನಲ್ಲಿ ರೆಡ್ ಕಲರ್ ಡೈ ಇಂಜೆಕ್ಟ್ ಮಾಡ್ತಾರೆ ಅಂತ ಒಂದು ನೋಡಿದೆ. ಎರಡು ನೋಡಿ ನನಗೆ ಆಶ್ಚರ್ಯ ಆಯಿತು, ಈ ಥರ ಎಲ್ಲ ಮಾಡ್ತಾರೆ ಜನ. ಹೌ ಗ್ರೀಡಿ ಕ್ಯಾನ್ ಪೀಪಲ್ ಬಿ ಅಂತ, ಏನು ದುರಾಸೆಗೆ ಒಂದು ಲಿಮಿಟೇ ಇಲ್ವಾ ಅಂತೆಲ್ಲ ಅನ್ನಿಸ್ತಾ ಇತ್ತು. ಈ ಥರ ನಮ್ಮಲ್ಲಿ ಆ ಪ್ರಶ್ನೆಗಳೆಲ್ಲ ಹುಟ್ಟಕ್ಕೆ ಕಾರಣ ನೀವು ನಿರೂಪಣೆ ಮಾಡ್ತಿರುವಂಥ ರೀತಿ, ನಿಮ್ಮ ಧೈರ್ಯ ನಾನು ಬಹಳ ಮೆಚ್ತೀನಿ.
ಎಲ್ಲೊಂದು ಕಡೆ ಚೇಸ್ ಮಾಡ್ತಾರೆ ಅಂತ ಹೇಳ್ತೀರಿ, ಹಿಂದೆ ಕ್ಯಾಮ್ರಾ ಬರ್ತಾ ಇದೆ, ನಮ್ಮ ನಡ್ಸ್ಕೊಂಡು ಬರ್ತಾ ಇದ್ದಾರೆ ರೌಡಿಗಳು ಅಂತ ಹೇಳ್ತೀರಿ, ನಮಗೆ ಭಯ ಆಗುತ್ತೆ ನೀವು ಹೇಳ್ತಿರ್ಬೇಕಾದ್ರೆ. ಆಲ್ ದಿ ಬೆಸ್ಟ್, ಕ್ಯಾರಿ ಆನ್. ಒಂದು ನಿಮ್ಮ ಈ ಬೋಲ್ಡ್ ಅಪ್ರೋಚ್ಗೆ ಹ್ಯಾಟ್ಸ್ ಆಫ್. ಗಣ್ಯರ ಮಾತನ್ನ ಕೇಳಿದ್ರಿ, ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಅಲ್ಲ, ಅಷ್ಟಷ್ಟು ದೊಡ್ಡ ಗಣ್ಯರು ಅಂಥ ಮಾತಾಡುವಾಗ ಎಲ್ಲೊಂದು ಕಡೆ ಜವಾಬ್ದಾರಿ ಹೆಚ್ಚಿದೆ ಅನ್ಸುತ್ತೆ. ಇನ್ನಷ್ಟು ನಮ್ಮಿಂದ ನಿರೀಕ್ಷೆಗಳು ಇವೆ ಅನ್ಸುತ್ತೆ. ಯಾಕಂದ್ರೆ ನಾವು ಸ್ಟೋರಿ ಮಾಡ್ಕೊಂಡು ಬರ್ತೀವಿ, ಹಾಕ್ತೀವಿ, ಬಿಡ್ತೀವಿ. ರಿಯಾಕ್ಷನ್ಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ 200 ಎಪಿಸೋಡ್ ಮಾಡಿದಾಗ ಇಂಥ ರಿಯಾಕ್ಷನ್ ಕೇಳಿದಾಗ ಹೌದು, ಜವಾಬ್ದಾರಿ ಹೆಚ್ಚಿದೆ. 201ನೇ ಎಪಿಸೋಡ್ ಇನ್ನಷ್ಟು ಜವಾಬ್ದಾರಿ ತಗೊಬರ್ಬೇಕು ಅನ್ನೋದು ಖಂಡಿತ ಅನ್ಸುತ್ತೆ. ಹೌದು, ಇನ್ನಷ್ಟು ನಾವು ಸ್ಟಡಿ ಮಾಡಬೇಕು, ಇನ್ನಷ್ಟು ಅನಲೈಸ್ ಮಾಡಬೇಕು, ಇನ್ನಷ್ಟು ಡೆಪ್ತ್ ಹೋಗ್ಬೇಕು, ಇನ್ನಷ್ಟು ರಿಸ್ಕ್ ತಗೋಬೇಕು ಅನ್ಸ್ತಾ ಇದೆ. ನಿಜಕ್ಕೂ ಕೂಡ ಆ ರಿಸ್ಕ್ ಅನ್ನ ತೆಗೆದುಕೊಳ್ತೀರಿ ಅನ್ನೋ ಭರವಸೆ ನಮಗಿದೆ. ಜೊತೆಗೆ ನಿಮ್ಮ ತಂಡದ ಶ್ರಮ ಕೂಡ ಅಲ್ಲಿ ಇರುವಂತದ್ದು. ಆ ತಂಡದ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ತಂಡವನ್ನ ಪರಿಚಯಿಸ್ತೀನಿ ಒಂದು ಪುಟ್ಟ ವಿರಾಮದ